ನಮಸ್ಕಾರ ವೀಕ್ಷಕರೇ, ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಹೊಂಗಿರಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸುನೀತಾ ರೈಲಿನಲ್ಲಿ ಬ್ರೆಡ್ ಪಕೋಡಗಳನ್ನು ಮಾರುತ್ತಿದ್ದಳು. ಪ್ರತಿದಿನ ಬೆಳಗ್ಗೆ ಎದ್ದು ಅವಳು ಬಿಸಿ ಬಿಸಿ ಬ್ರೆಡ್ ಪಕೋಡಗಳನ್ನು ತಯಾರಿಸಿ ರೈಲಿನಲ್ಲಿ ಮಾರುತ್ತಿದ್ದಳು. ಬ್ರೆಡ್ ಪಕೋಡ ತಗೊಳ್ಳಿ, ಬ್ರೆಡ್ ಪಕೋಡ, ಬಿಸಿ ಬಿಸಿ ಬ್ರೆಡ್ ಪಕೋಡ, ಹಸಿರು ಕೆಂಪು ಚಟ್ನಿಯೊಂದಿಗೆ ಬಿಸಿ ಬಿಸಿ ಬ್ರೆಡ್ ಪಕೋಡ ತಗೊಳ್ಳಿ ಎಂದು ಕೂಗುತ್ತಿದ್ದಳು. ಅರೆ, ಒಂದು ಬ್ರೆಡ್ ಪಕೋಡ ಕೊಡಿ. ತಗೊಳ್ಳಿ ಸರ್, 10 ರೂಪಾಯಿ ಆಯ್ತು. ಈ 10 ರೂಪಾಯಿ ತಗೊಳ್ಳಿ. ಹೀಗೆ ಹೇಳುತ್ತಾ ಅವಳು ಬ್ರೆಡ್ ಪಕೋಡ ಮಾರಾಟ ಮಾಡುತ್ತಿದ್ದಳು. ಅಷ್ಟರಲ್ಲೇ ಅವಳಿಗೆ ಅವಳ ಗಂಡನಿಂದ ಕಾಲ್ ಬರುತ್ತದೆ. ಹಲೋ, ಹೇಳು. ಫೋನ್ನಲ್ಲಿ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ. ಈಗ ಪಕೋಡ ಮಾರುತ್ತಿದ್ದೇನೆ, ನೀನು ಮನೆಗೆ ಹೋಗು. ತರಕಾರಿ ತಗೊಂಡು ಹೋಗು. ಪೂಜಾಗೆ ಹೇಳು, ನಾನು ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಬರ್ತೇನೆ ಅಂತ. ಅಷ್ಟರೊಳಗೆ ಅವಳು ತರಕಾರಿ ಮಾಡಿ ಇಟ್ಕೊಳ್ಳಿ. ಇಡ್ತೇನೆ. ಪಕೋಡ ಮಾರಲು ಬಿಡು, ಇಲ್ಲದಿದ್ದರೆ ತಣ್ಣಗಾಗಿ ಹೋಗುತ್ತವೆ. ಆಮೇಲೆ ಗ್ರಾಹಕರು ಖರೀದಿಸುವುದಿಲ್ಲ. ಹೀಗೆ ಹೇಳುತ್ತಾ ಅವಳು ಫೋನ್ ಇಡುತ್ತಾಳೆ. ಸುನೀತಾಳ ಗಂಡ ಮೋಹನ್ ರೈಲ್ವೆ ಸ್ಟೇಷನ್ನಲ್ಲೇ ಕೂಲಿಯ ಕೆಲಸ ಮಾಡುತ್ತಿದ್ದನು. ಮಧ್ಯಾಹ್ನದ ಸಮಯದಲ್ಲಿ ಬಿಸಿಲು ಹೆಚ್ಚಾದಾಗ ಮೋಹನ್ ಮನೆಗೆ ಹೋಗುತ್ತಿದ್ದನು. ನಂತರ ಸಂಜೆ ಸಮಯದಲ್ಲಿ ಅವನು ಸ್ಟೇಷನ್ಗೆ ಬರುತ್ತಿದ್ದನು ಹಾಗೂ ತಡರಾತ್ರಿಯವರೆಗೆ ಕೆಲಸ ಮಾಡುತ್ತಿದ್ದನು. ತನ್ನ ಪತಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಸುನೀತಾ ಬೆಳಗ್ಗೆ ಬೇಗ ರೈಲಿನಲ್ಲಿ ಪಕೋಡ ಮಾರಲು ಶುರು ಮಾಡಿದ್ದಳು. ಇದರಿಂದ ಮನೆಯ ಖರ್ಚಿಗೆ ಸಹಾಯವಾಗುತ್ತಿತ್ತು. ಸುನೀತಾ ಹಾಗೂ ಮೋಹನ್ ದಂಪತಿಗೆ ಒಬ್ಬಳೇ ಮಗಳಿದ್ದಳು. ಅವಳ ಹೆಸರು ಪೂಜಾ. ಪೂಜಾಳ ವಯಸ್ಸು ಸುಮಾರು 15ರಿಂದ 16 ವರ್ಷವಾಗಿತ್ತು. ಹಣದ ಅಭಾವದ ಕಾರಣ ಪೂಜಾ 6ನೇ ತರಗತಿಯವರೆಗೆ ಮಾತ್ರ ಓದಿದ್ದಳು. ಹೀಗೆ ಸುನೀತಾಳ ಕೆಲಸ ನಡೆಯುತ್ತಿತ್ತು. ಆದರೆ ಈಗ ಸುನೀತಾಳನ್ನು ನೋಡಿ ಪಕ್ಕದ ಮನೆಯ ಇತರ ಮಹಿಳೆಯರು ಬ್ರೆಡ್ ಪಕೋಡ ಮಾರಲು ಶುರು ಮಾಡಿದರು. ಈಗ ಸುನೀತಾ ಯಾರನ್ನೂ ತಡೆಯಲು ಸಾಧ್ಯವಿರಲಿಲ್ಲ. ಹೀಗಾಗಿ ಅವಳು ಸಂಕಟಕ್ಕೊಳಗಾದಳು. ಏಕೆಂದರೆ ಇದರಿಂದ ಅವಳ ಕೆಲಸದ ಮೇಲೆ ಪರಿಣಾಮ ಬೀರಿತು. ಎಲ್ಲಿ ಮೊದಲು ಅವಳು ಪ್ರತಿದಿನ 30-40 ಪಕೋಡಗಳನ್ನು ಸುಲಭವಾಗಿ ಮಾರುತ್ತಿದ್ದಳೋ ಅಲ್ಲಿ ಈಗ 10 ಪಕೋಡಗಳು ಕೂಡ ಬಹಳ ಕಷ್ಟದಿಂದ ಮಾರಾಟವಾಗುತ್ತಿದ್ದವು. ಒಂದು ದಿನ ಅವಳ ಗಂಡ ಮೋಹನ್ ಹೇಳುತ್ತಾನೆ, ಸುನೀತಾ, ಒಂದು ಕೆಲಸ ಮಾಡು. ನೀನು ಈ ಬ್ರೆಡ್ ಪಕೋಡ ಮಾರುವುದನ್ನು ಬಿಟ್ಟುಬಿಡು. ಸುಮ್ಮನೆ ನೀನು ಪ್ರತಿದಿನ ನಷ್ಟ ಮಾಡಿಕೊಳ್ಳುತ್ತಿದ್ದೀಯಾ. ಕಡಲೆ ಹಿಟ್ಟು, ಎಣ್ಣೆ, ಬ್ರೆಡ್, ಮೆಣಸಿನಕಾಯಿ, ಮಸಾಲ ಎಲ್ಲವೂ ಖರ್ಚಾಗುತ್ತದೆ. ಸಂಪಾದನೆ 100 ರೂಪಾಯಿ ಕೂಡ ಆಗುವುದಿಲ್ಲ. ಆದರೆ ವೆಚ್ಚ ಅದಕ್ಕಿಂತ ಜಾಸ್ತಿ ಇರುತ್ತದೆ ಎಂದು. ಅದಕ್ಕೆ ಸುನೀತಾ ಹೇಳುತ್ತಾಳೆ, ಇನ್ನು ಕೆಲವು ದಿನ ನೋಡ್ತೇನೆ. ಒಂದು ವೇಳೆ ನಡೆಯದಿದ್ದರೆ ಬೇರೆ ಏನಾದರೂ ಯೋಚಿಸುತ್ತೇನೆ. ಈಗ ಮಾಡಿರುವುದನ್ನು ಮಾರಿ ಬರುತ್ತೇನೆ. ಆಗ ಪೂಜಾ ಹೇಳುತ್ತಾಳೆ, ಅಮ್ಮ, ನಾನು ನಿನ್ನ ಜೊತೆಗೆ ಬರುತ್ತೇನೆ. ಇಂದು ಮನೆಯಲ್ಲಿ ಹೆಚ್ಚಿನ ಕೆಲಸವಿಲ್ಲ. ನಿಮಗೆ ತಲೆನೋವಿದೆ ಎಂದು ಹೇಳುತ್ತಿದ್ದಿರಿ. ನೀವು ಒಬ್ಬರೇ ಹೋದರೆ ನನಗೆ ನಿಮ್ಮ ಬಗ್ಗೆ ಚಿಂತೆ ಆಗುತ್ತದೆ. ನಡಿರಿ, ನಾನು ಜೊತೆಗೆ ಬರ್ತೇನೆ ಎಂದು. ಆಗ ಮೋಹನ್, ಹೌದು, ಪೂಜಾಳನ್ನು ಕರೆದುಕೊಂಡು ಹೋಗು. ಅವಳು ಸರಿಯಾಗಿ ಹೇಳುತ್ತಿದ್ದಾಳೆ. ಒಬ್ಬಳೇ ಎಲ್ಲಾದರೂ ತಲೆಸುತ್ತು ಬಂದು ಬಿದ್ದರೆ ಇನ್ನೂ ದೊಡ್ಡ ಆಪತ್ತು ಬರುತ್ತದೆ ಎಂದು ಹೇಳುತ್ತಾರೆ. ಕೆಲಸದ ಚಿಂತೆಯಿಂದ ಕೆಲವು ದಿನಗಳಿಂದ ಸುನೀತಾಳ ಬಿಪಿ ಹೆಚ್ಚಾಗಿತ್ತು. ಈ ಕಾರಣದಿಂದ ಅವಳ ಮೈಕೈ ಕೂಡ ನೋವುತ್ತಿತ್ತು. ಪೂಜಾ ಕೂಡ ಸುನೀತಾಳ ಜೊತೆ ಬ್ರೆಡ್ ಪಕೋಡ ಮಾರಲು ಹೋದಳು. ಇಬ್ಬರೂ ಟ್ರೈನ್ನಲ್ಲಿ ಬಿಸಿ ಬಿಸಿ ಬ್ರೆಡ್ ಪಕೋಡ ಎಂದು ಕೂಗುತ್ತಾ ಗ್ರಾಹಕರನ್ನು ಆಕರ್ಷಿಸುತ್ತಿದ್ದರು. ಮಗಳೇ, ಒಂದು ಬ್ರೆಡ್ ಪಕೋಡ ಕೊಡು. ಆಂಟಿ, ಇದು ತಗೊಳ್ಳಿ. ಬ್ರೆಡ್ ಪಕೋಡ ತಗೊಳ್ಳಿ. ಬ್ರೆಡ್ ಪಕೋಡ, ಬಿಸಿ ಬಿಸಿ ಬ್ರೆಡ್ ಪಕೋಡ, ಕೆಂಪು ಹಸಿರು ಚಟ್ನಿಯೊಂದಿಗೆ ರುಚಿಯಾದ ಬ್ರೆಡ್ ಪಕೋಡ ತಗೊಳ್ಳಿ. ಹೀಗೆ ಕೂಗುತ್ತಾ ಮಾರಾಟ ಮಾಡುತ್ತಿರುವಾಗ ಇನ್ನುಳಿದ ಮಹಿಳೆಯರು ಅಲ್ಲಿಗೆ ಬರುತ್ತಾರೆ. ಅರೆ ಸುನೀತಾ, ಇವತ್ತು ನೀನು ನಿನ್ನ ಮಗಳನ್ನು ಕೂಡ ಬ್ರೆಡ್ ಪಕೋಡ ಮಾರಲು ಕರೆದು ತಂದಿದ್ದೀಯಾ. ಆದರೆ ಈ ಡಬ್ಬಿಯಲ್ಲಿ ನಿನ್ನ ಆಲೆದಾಟ ವ್ಯರ್ಥ. ಇಲ್ಲಿ ನಾನು ಈಗಾಗಲೇ ಎಲ್ಲಾ ಪ್ರಯಾಣಿಕರಿಗೆ ಪಕೋಡ ಮಾರಿಬಿಟ್ಟಿದ್ದೇನೆ ಎಂದು ಹೇಳುತ್ತಾರೆ. ಅಮ್ಮ, ಬಹಳ ಕಷ್ಟಪಟ್ಟು ಒಂದೇ ಒಂದು ಬ್ರೆಡ್ ಪಕೋಡ ಮಾರಾಟವಾಗಿದೆ. ಎಲ್ಲರೂ ಮೊದಲೇ ಮಂಜಮ್ಮನಿಂದ ಪಕೋಡ ಖರೀದಿಸಿದ್ದಾರೆ ಎಂದು ಪೂಜಾ ಹೇಳುತ್ತಾಳೆ. ನನಗೆ ಗೊತ್ತು. ಇವತ್ತು ನಾನು ಬರುವುದು ಸ್ವಲ್ಪ ತಡವಾಯಿತು. ಮಂಜು ಮೊದಲೇ ಬಂದಿದ್ದಳು. ಅದಕ್ಕೆ ಅವಳ ಪಕೋಡಗಳು ಮಾರಾಟವಾದವು. ಪೂಜಾ ಮಗಳೇ, ನಾವು ಯಾರ ಕೈಯನ್ನೂ ತಡೆಯಲು ಸಾಧ್ಯವಿಲ್ಲ. ನನಗೆ ಗೊತ್ತು, ಮಂಜು, ನೀನು ನನ್ನ ಕೆಲಸ ಹಾಳು ಮಾಡಿದೆ ಅಂತ. ಆದರೆ ನಾನು ನಿನಗೆ ಏನೂ ಹೇಳಲು ಸಾಧ್ಯವಿಲ್ಲ. ನೀನು ಬೇರೆ ಏನಾದರೂ ಕೆಲಸ ಮಾಡಬಹುದಿತ್ತು. ಆದರೆ ನೀನು ನನ್ನ ಹೊಟ್ಟೆ ಮೇಲೆ ಹೊಡೆದಿದ್ದೀಯಾ. ಆಗ ಮಂಜು ಹೇಳುತ್ತಾಳೆ, ಅರೆ, ಯಾವುದು ಚೆನ್ನಾಗಿ ನಡೆಯುವ ಕೆಲಸವೋ ಅದನ್ನೇ ನಾನು ಮಾಡುವುದು. ರೈಲಿನಲ್ಲಿ ನನ್ನ ಸಂಪಾದನೆ ಚೆನ್ನಾಗಿ ಆಗುತ್ತಿದೆ ಅಂದ್ರೆ ನಿನಗೇಕೆ ಹೊಟ್ಟೆಕಿಚ್ಚು. ನನ್ನ ಇಷ್ಟ ಬಂದಿದ್ದನ್ನು ನಾನು ಮಾರ್ತೇನೆ. ನನಗೆ ಹೊಟ್ಟೆಕಿಚ್ಚು ಆಗುತ್ತಿಲ್ಲ ಮಂಜು. ನಾನು ಮೊದಲಿನಿಂದಲೂ ಬ್ರೆಡ್ ಪಕೋಡ ಮಾರುತ್ತಿದ್ದೆ. ನೀನು ಈಗ ಬಂದಿದ್ದೀಯಾ. ಹೊಟ್ಟೆಕಿಚ್ಚು ನಿನಗಾಗಿತ್ತು ನನ್ನ ಕೆಲಸ ನೋಡಿ. ಅದಕ್ಕೆ ನೀನು ನನ್ನನ್ನು ನೋಡಿ ಈ ಕೆಲಸ ಶುರು ಮಾಡಿದ್ದು. ಅಮ್ಮ, ಬೇರೆ ಡಬ್ಬಿಗೆ ಹೋಗೋಣ. ನಿಮ್ಮ ಆರೋಗ್ಯ ಸರಿಯಿಲ್ಲ. ಇವರ ಜೊತೆ ವಾದಕ್ಕೆ ಬಿದ್ದರೆ ಆರೋಗ್ಯ ಇನ್ನೂ ಹಾಳಾಗುತ್ತದೆ. ಹೀಗೆ ಹೇಳುತ್ತಾ ಸುನೀತಾ ಹಾಗೂ ಪೂಜಾ ಇಬ್ಬರೂ ರೈಲಿನ ಬೇರೆ ಡಬ್ಬಿಗೆ ಹೋದರು. ಅದು ಬೆಳಗಿನ ಸಮಯವಾಗಿತ್ತು. ಡಬ್ಬಿಯಲ್ಲಿ ಬಹಳಷ್ಟು ಪ್ರಯಾಣಿಕರು ಇನ್ನೂ ಮಲಗಿದ್ದರು. ಹಠಾತ್ ಸುನೀತಾಳ ದೃಷ್ಟಿ ಒಬ್ಬ ವಿದೇಶಿ ಮಹಿಳೆಯ ಮೇಲೆ ಬೀಳುತ್ತದೆ. ವಿದೇಶಿ ಮಹಿಳೆ ಗರ್ಭಿಣಿಯಾಗಿದ್ದರು ಹಾಗೂ ಹಠಾತ್ ಅವರ ಆರೋಗ್ಯ ಹದಗೆಡಿಗಿತ್ತು. ಪ್ಲೀಸ್ ಸಹಾಯ ಮಾಡಿ. ಇಲ್ಲಿ ಹತ್ತಿರದಲ್ಲಿ ಯಾರಾದರೂ ಡಾಕ್ಟರ್ ಇದ್ದಾರಾ. ನನ್ನ ಆರೋಗ್ಯ ಸರಿಯಿಲ್ಲ ಎಂದು ಹೇಳುತ್ತಿದ್ದರು. ಆಗ ಸುನೀತಾ, ಮೇಡಮ್, ಡಾಕ್ಟರ್ ಇದ್ದಾರೆ. ಆದರೆ ನೀವು ಸ್ಟೇಷನ್ನಲ್ಲಿ ಇಳಿಯಬೇಕಾಗುತ್ತದೆ. ಇಲ್ಲಿ ಸ್ಟೇಷನ್ ಹತ್ತಿರದಲ್ಲೇ ಒಬ್ಬ ಡಾಕ್ಟರ್ ಇದ್ದಾರೆ. ಆಗ ವಿದೇಶಿ ಮಹಿಳೆ, ನಾನು ಇಲ್ಲೇ ಇಳಿಯುತ್ತೇನೆ.
ನನ್ನ ಹೋಟೆಲ್ ಬೇರೆ ಕಡೆ ಬುಕ್ ಆಗಿದೆ. ಆದರೆ ಹಠಾತ್ ನನ್ನ ಹೊಟ್ಟೆಯಲ್ಲಿ ನೋವು ಶುರುವಾಗಿದೆ. ನನ್ನ 5ನೇ ತಿಂಗಳು ನಡೆಯುತ್ತಿದೆ. ನಾನು ಗರ್ಭಿಣಿ. ನನ್ನ ಆರೋಗ್ಯ ಇನ್ನೂ ಜಾಸ್ತಿ ಹಾಳಾಗುವುದು ಅಥವಾ ನನ್ನ ಮಗುವಿಗೆ ಏನಾದರೂ ತೊಂದರೆಯಾಗುವುದು ನನಗೆ ಇಷ್ಟವಿಲ್ಲ. ಆಗ ಸುನೀತಾ ಹೇಳುತ್ತಾಳೆ, ಇಲ್ಲ ಇಲ್ಲ, ಎಲ್ಲವೂ ಸರಿಯಾಗುತ್ತದೆ. ಕೆಲವೊಮ್ಮೆ ತಾಯಿಯಾಗುವ ಈ 9 ತಿಂಗಳ ನಡುವೆ ಈ ತರಹದ ನೋವುಗಳು ಬರುತ್ತವೆ. ಡಾಕ್ಟರ್ ಮಾತ್ರೆ ಕೊಟ್ಟರೆ ನೀವು ಸರಿಯಾಗುತ್ತೀರಿ. ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎನ್ನುತ್ತಾಳೆ. ಸುನೀತಾ ಹಾಗೂ ಪೂಜಾ ಸೇರಿ ಆ ವಿದೇಶಿ ಮಹಿಳೆಯ ಸಾಮಾನುಗಳನ್ನು ಎತ್ತಿಕೊಂಡರು. ವಿದೇಶಿ ಮಹಿಳೆಗೆ ಆಸರೆ ನೀಡುತ್ತಾ ಸ್ಟೇಷನ್ ಹತ್ತಿರದಲ್ಲೇ ಇದ್ದ ಒಬ್ಬ ಲೇಡಿ ಡಾಕ್ಟರ್ ಕ್ಲಿನಿಕ್ಕಿಗೆ ಸುನೀತಾ ಹಾಗೂ ಪೂಜಾ ಆ ವಿದೇಶಿ ಮಹಿಳೆಯನ್ನು ಕರೆದುಕೊಂಡು ಹೋದರು. ಡಾಕ್ಟರ್ ಚೆಕಪ್ ಮಾಡಿ ಹೇಳಿದರು, ನೋಡಿ ಮರಿಯಾ ಅವರೇ, ನಿಜವಾಗಿಯೂ ನೀವು ಇಂತಹ ಸಮಯದಲ್ಲಿ ಪ್ರಯಾಣ ಮಾಡಬಾರದಿತ್ತು. ಆದರೆ ನೀವು ಹೇಳುತ್ತಿದ್ದೀರಿ ನಿಮಗೆ ಇಂಡಿಯಾಕ್ಕೆ ತುರ್ತಾಗಿ ಬರಬೇಕಿತ್ತು ಅಂತ. ಪರವಾಗಿಲ್ಲ, ಮುಂದಿನ ತಿಂಗಳು ನಿಮ್ಮ ವಾಪಸಾತಿ ಇದೆಯಲ್ವಾ? ನಾನು ಅಲ್ಲಿಯವರೆಗೆ ಕೆಲವು ಒಳ್ಳೆಯ ಔಷಧಿಗಳನ್ನು ಬರೆದುಕೊಡುತ್ತೇನೆ. ಇದರಿಂದ ನಿಮ್ಮ ಆರೋಗ್ಯ ಸಂಪೂರ್ಣ ಸರಿಯಾಗುತ್ತದೆ. ಹಾಗೆ ಆರಾಮವಾಗಿ ಪ್ರಯಾಣ ಮಾಡಿ ವಿದೇಶಕ್ಕೆ ಮರಳಬಹುದು. ಆದರೆ ಕೆಲವು ದಿನ ಆರಾಮ ಮಾಡಬೇಕು, ಹಾಗೆ ಪೂರ್ಣ ಕಾಳಜಿ ವಹಿಸಬೇಕು. ಆಗ ಮರಿಯಾ ಹೇಳುತ್ತಾಳೆ, ಡಾಕ್ಟರ್, ಯಾವ ಡಾಕ್ಟರ್ ಹತ್ತಿರ ನನ್ನ ಟ್ರೀಟ್ಮೆಂಟ್ ನಡೆಯುತ್ತಿದೆಯೋ ಅವರ ಎಲ್ಲಾ ಔಷಧಿಗಳನ್ನು ನೀವು ನೋಡಿದ್ದೀರಾ ಅಲ್ವಾ? ಹಾ, ನಾನು ಎಲ್ಲಾ ಔಷಧಿಗಳನ್ನು ನೋಡಿದ್ದೇನೆ. ಹಾಗೂ ಇನ್ನೂ ಕೆಲವು ಔಷಧಿಗಳನ್ನು ಸೇರಿಸಿದ್ದೇನೆ. ಅದು ನಿಮ್ಮ ಹೊಟ್ಟೆ ನೋವಿಗೆ ಆರಾಮ ನೀಡುತ್ತದೆ. ಪೌಷ್ಟಿಕ ಆಹಾರ ತಿನ್ನಿ, ಹಾಗೆ ಕೆಲವು ದಿನ ವಿಶ್ರಾಂತಿ ಪಡೆಯಿರಿ ಎಂದು ಡಾಕ್ಟರ್ ಹೇಳುತ್ತಾರೆ. ಡಾಕ್ಟರ್ ಹತ್ತಿರ ತೋರಿಸಿದ ನಂತರ ಸುನೀತಾ ಆ ವಿದೇಶಿ ಮಹಿಳೆಗೆ ಹೇಳಿದಳು, ಮರಿಯಾ ಮೇಡಂ, ನೀವು ಸ್ವಲ್ಪ ಹೊತ್ತು ನಮ್ಮ ಮನೆಗೆ ಬನ್ನಿ. ನಂತರ ನಿಮಗೆ ಆರಾಮ ಅನಿಸಿದಾಗ ಹೋಟೆಲ್ಗೆ ಹೋಗುವಿರಂತೆ. ಅಲ್ಲಿ ನೀವು ಒಬ್ಬರೇ ಇರುತ್ತೀರಿ. ನಮಗೂ ನಿಮ್ಮ ಚಿಂತೆ ಇರುತ್ತದೆ. ಓ, ಥ್ಯಾಂಕ್ ಯು ಸೋ ಮಚ್. ನೀವು ಬಹಳ ಒಳ್ಳೆಯವರು ಸುನೀತಾ ಅವರೇ. ಸರಿ, ನಾನು ಸ್ವಲ್ಪ ಹೊತ್ತು ನಿಮ್ಮ ಮನೆಯಲ್ಲಿ ವಿಶ್ರಾಂತಿ ಪಡಿತೇನೆ. ನಂತರ ರಾತ್ರಿ ಹೋಟೆಲ್ಗೆ ಹೋಗ್ತೇನೆ. ಮರಿಯಾ ಸುನೀತಾ ಹಾಗೂ ಪೂಜಾಳ ಜೊತೆ ಅವರ ಮನೆಗೆ ಬರುತ್ತಾಳೆ. ಸುನೀತಾ ಬಹಳ ಬಡವಿ ಎಂದು ಮರಿಯಾಳಿಗೆ ಅರಿವಾಗುತ್ತದೆ. ಅವಳ ಮನೆ ಒಂದು ಪುಟ್ಟ ಕೋಣೆ ಹಾಗೂ ಅದರಲ್ಲೇ ಅವಳು ಒಂದು ಅಡುಗೆ ಮನೆ ಮಾಡಿಕೊಂಡಿದ್ದಳು. ಸುನೀತಾ ಬಡವಿಯಾಗಿದ್ದರೂ ಹೃದಯದಿಂದ ಶ್ರೀಮಂತೆ ಎಂಬುದು ಮರಿಯಾಳಿಗೆ ಅರಿವಾಗುತ್ತದೆ. ಸುನೀತಾಳ ಬ್ರೆಡ್ ಪಕೋಡಾ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ ಎಂಬುದು ಮರಿಯಾಳಿಗೆ ತಿಳಿಯುತ್ತದೆ. ಅವಳು ಸುನೀತಾಳಿಗೆ ಹೊಸದಾಗಿ ಏನಾದರೂ ಮಾರಲು ಸಲಹೆ ನೀಡುತ್ತಾಳೆ. ಮರಿಯಾ ಮೇಡಂ, ಅಕ್ಕಿಗಂಜಿ ಇನ್ನೂ ಸ್ವಲ್ಪ ತಗೊಳ್ಳಿ. ಸಾಕು ಸುನೀತಾ ಅವರೇ, ನೀವು ನಿನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿರಿ. ಥ್ಯಾಂಕ್ ಯು ಸೋ ಮಚ್. ಹೊಟ್ಟೆ ನೋವು ಈಗ ಬಹಳ ಆರಾಮವಾಗಿದೆ. ಡಾಕ್ಟರ್ ಕೊಟ್ಟ ಔಷಧಿಯಿಂದ ಬಹಳ ವ್ಯತ್ಯಾಸವಾಗಿದೆ. ಅಂದಹಾಗೆ ನೀವು ಹೇಳಿದಂತೆ ಬ್ರೆಡ್ ಪಕೋಡಾ ಕೆಲಸ ನಡೆಯುತ್ತಿಲ್ಲವಾದರೆ ನೀವು ಬೇರೆ ಏನಾದರೂ ಯಾಕೆ ಮಾಡಬಾರದು? ಉದಾಹರಣೆಗೆ, ರೈಲಿನಲ್ಲಿ ಇದುವರೆಗೆ ಮಾರಾಟ ಮಾಡದಿರುವ ವಿಭಿನ್ನವಾದ ವಸ್ತು. ನಾನು ರೈಲಿನಲ್ಲಿ ಪ್ರಯಾಣಿಸುವಾಗ ನೋಡಿದೆ. ರೈಲಿನಲ್ಲಿ ಪಿಜ್ಜಾದಂತಹ ಯಾವುದೇ ಐಟಂ ಕಾಣುತ್ತಿಲ್ಲ. ನೀವು ಬ್ರೆಡ್ ಪಿಜ್ಜಾ ಯಾಕೆ ಟ್ರೈ ಮಾಡಬಾರದು? ಅದು ಬಹಳ ರುಚಿಯಾಗಿರುತ್ತದೆ, ಹಾಗೆ ಮಾಡಲು ಕೂಡ ಸುಲಭ. ಜನರಿಗೆ ಬ್ರೆಡ್ ಪಿಜ್ಜಾ ತಿನ್ನಲು ಇಷ್ಟವಾಗುತ್ತದೆ. ಆದರೆ ಮರಿಯಾ ಅಕ್ಕ, ನಮಗೆ ಬ್ರೆಡ್ ಪಿಜ್ಜಾ ಮಾಡಲು ಬರುವುದೇ ಇಲ್ಲವಲ್ಲ. ಅದರ ಟೆನ್ಷನ್ ತಗೊಳ್ಬೇಡಿ. ಅದನ್ನು ಮಾಡುವುದು ನಾನು ಕಲಿಸಿಕೊಡುತ್ತೇನೆ. ನೀವು ನನಗಾಗಿ ಬಹಳಷ್ಟು ಮಾಡಿದ್ದೀರಿ. ನಾನು ಕೂಡ ನಿಮಗಾಗಿ ಏನಾದರೂ ಮಾಡಬೇಕಲ್ಲ? ನಿಮ್ಮ ಬ್ರೆಡ್ ಪಿಜ್ಜಾ ಮಾರಾಟ ಚೆನ್ನಾಗಿ ನಡೆದರೆ ನನಗೆ ಸಂತೋಷವಾಗುತ್ತದೆ. ಪ್ರಯತ್ನ ಮಾಡಿ ನೋಡೋಣ. ನಾನು 2 ದಿನ ನಿಮ್ಮ ಹತ್ತಿರ ಇರುತ್ತೇನೆ. ನಂತರ ಹೋಟೆಲ್ಗೆ ಹೋಗ್ತೇನೆ. ಅಷ್ಟರೊಳಗೆ ನೀವು ಪಿಜ್ಜಾ ಮಾಡುವುದನ್ನು ಕಲಿಯುತ್ತೀರಿ. ಪೂಜಾ, ನಾನು ನಿನಗೆ ಕೆಲವು ಸಾಮಾನುಗಳನ್ನು ಹೇಳುತ್ತೇನೆ, ಮಾರ್ಕೆಟಿನಿಂದ ತಗೊಂಡು ಬಾ ಎಂದು ಹೇಳಿದರು. ಮರಿಯಾ 2 ದಿನಗಳ ಕಾಲ ಸುನೀತಾ ಹಾಗೂ ಪೂಜಾಗೆ ಬ್ರೆಡ್ ಪಿಜ್ಜಾ ಮಾಡುವುದನ್ನು ಕಲಿಸಿದಳು. ಹಾಗೆ ಸಾಮಾನ್ ತರುವಲ್ಲಿ ಕೂಡ ಸಹಾಯ ಮಾಡಿದಳು. ಬ್ರೆಡ್ ಮೇಲೆ ಸಾಸ್, ತರಕಾರಿ, ಚೀಸ್ ಹಾಕಿ ತವಾ ಮೇಲೆ ಹೇಗೆ ಬೇಯಿಸಬೇಕು ಎಂದು ಅವರು ಕಲಿತರು. ಆ ಪಿಜ್ಜಾ ಸಣ್ಣ ಮಕ್ಕಳು ಹಾಗೂ ದೊಡ್ಡವನು ಎಲ್ಲರಿಗೂ ಇಷ್ಟವಾಗುವಂತಿತ್ತು. ಮರಿಯಾ ಸ್ವಲ್ಪ ಹಣದ ಸಹಾಯ ಕೂಡ ಮಾಡಿದಳು. ಬಹಳ ಸ್ವಚ್ಛತೆಯೊಂದಿಗೆ ಪಿಜ್ಜಾವನ್ನು ಹೇಗೆ ಪ್ಯಾಕ್ ಮಾಡಿ ಮಾರಾಟ ಮಾಡಬೇಕು ಎಂಬ ಎಲ್ಲಾ ಕೆಲಸಗಳನ್ನು ಮರಿಯಾ, ಸುನೀತಾ ಹಾಗೂ ಪೂಜಾಗೆ ಹೇಳಿಕೊಟ್ಟಳು. ಇದರಿಂದ ಬ್ರೆಡ್ ಪಿಜ್ಜಾ ನೋಡಲು ಆಕರ್ಷಕವಾಗಿ ಕಾಣುತ್ತಿತ್ತು. 3ನೇ ದಿನ ಮರಿಯಾ ತನ್ನ ಹೋಟೆಲ್ಗೆ ಹೋದಳು. ಆದರೆ ಅವಳು ಕಲಿಸಿದ ಬ್ರೆಡ್ ಪಿಜ್ಜಾದ ಮೇಲೆ ಕೆಲಸ ಮಾಡುತ್ತಾ ಸುನೀತಾ ಹಾಗೂ ಪೂಜಾ ಮೊದಲ ಬಾರಿಗೆ ರೈಲಿನಲ್ಲಿ ಬ್ರೆಡ್ ಪಿಜ್ಜಾ ಮಾರಲು ಶುರು ಮಾಡಿದರು. ಸುನೀತಾಳು ಈ ತಿನ್ನುವ ಹೊಸ ಐಟಂ ಏನು ತಂದಿದ್ದಾಳೆ ಎಂದು ಮಂಜು ಹಾಗೂ ಉಳಿದ ಮಹಿಳೆಯರು ಕೂಡ ಆಶ್ಚರ್ಯಚಕಿತರಾಗಿದ್ದರು. ಸುನೀತಾಳ ಬ್ರೆಡ್ ಪಿಜ್ಜಾಗಳು ಪಟಪಟವೆಂದು ಮಾರಾಟವಾಗುತ್ತಿದ್ದವು. ಬ್ರೆಡ್ ಪಿಜ್ಜಾ ತಗೊಳ್ಳಿ, ಬಿಸಿ ಬಿಸಿ ಬ್ರೆಡ್ ಪಿಜ್ಜಾ, ಚೀಸಿ ಮತ್ತು ಟೇಸ್ಟಿ ಟೊಮ್ಯಾಟೊ ಕೆಚಪ್ನೊಂದಿಗೆ ಎನ್ನುತ್ತಾ ತಮ್ಮ ವ್ಯಾಪಾರ ಶುರು ಮಾಡಿದ್ದರು. ವಾಹ್ ಅಮ್ಮ, ನೀನು ಹೇಳಿದ್ದು ಸರಿಯಾಗಿದೆ. ಮರಿಯಾ ಅಕ್ಕ ಇದನ್ನೇ ಹೇಳಿದ್ದರು. ಎಲ್ಲರಿಗೂ ನಮ್ಮ ಬ್ರೆಡ್ ಪಿಜ್ಜಾ ಬಹಳ ಇಷ್ಟವಾಗುತ್ತಿದೆ. ಮರಿಯಾ ಅಕ್ಕನ ಐಡಿಯಾ ಕೆಲಸ ಮಾಡಿದೆ. ನಮ್ಮ ಮಾರಾಟ ಚೆನ್ನಾಗಿ ಆಗಿದೆ. ರೈಲಿನಲ್ಲಿ ಪಿಜ್ಜಾ ಕೂಡ ಸಿಗಲು ಶುರುವಾಗಿದೆ ಎಂದು ಜನರು ಆಶ್ಚರ್ಯಪಡುತ್ತಿದ್ದರು. ದಿನ ಕಳೆದಂತೆ ಪ್ರತಿದಿನದ ಆರ್ಡರ್ಗಳು ಹೆಚ್ಚಾಗತೊಡಗಿದವು. ಕೆಲವು ಸಮಯದ ನಂತರ ಮರಿಯಾ ವಾಪಸ್ ತನ್ನ ದೇಶಕ್ಕೆ ಹೋಗುವಾಗ ಸುನೀತಾಳ ಮನೆಗೆ ಬಂದು ಹೇಳಿದಳು, ಪೂಜಾ, ನೀನು ನಿನ್ನ ಮುಂದಿನ ಓದನ್ನು ಮತ್ತೆ ಶುರು ಮಾಡಬೇಕು ಎಂದು ನಾನು ಬಯಸುತ್ತೇನೆ. ಸುನೀತಾ, ನೀನು ಮತ್ತು ಮೋಹನ್ ಇಬ್ಬರು ಸೇರಿ ಬ್ರೆಡ್ ಪಿಜ್ಜಾ ಸ್ಟಾಲ್ ನಡೆಸಿ. ಯಾವುದೇ ಸಹಾಯ ಬೇಕಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಎಂದಳು. ಸುನೀತಾಳ ಕಣ್ಣಲ್ಲಿ ನೀರು ಬಂದಿತು. ಅವಳು ಹಾಗೂ ಪೂಜಾ ಇಬ್ಬರು ಮರಿಯಾಗೆ
ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತಾರೆ. ಕೆಲವು ದಿನಗಳ ನಂತರ ರೈಲ್ವೆ ಪ್ಲಾಟ್ಫಾರ್ಮ್ನ ಮೇಲೆ ಸುನೀತಾ ಹಾಗೂ ಮೋಹನ್ ಸೇರಿ ಬ್ರೆಡ್ ಪಿಜ್ಜಾ ಸ್ಟಾಲ್ ಹಾಕಿ ವ್ಯಾಪಾರ ಶುರು ಮಾಡಿದರು. ಹಾಗೂ ಇತ್ತ ಪೂಜಾ ಮತ್ತೆ ಓದನ್ನು ಪ್ರಾರಂಭಿಸಿದಳು. ಕಷ್ಟದಲ್ಲಿದ್ದ ಮರಿಯಾಳಿಗೆ ಸುನೀತಾ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಮಾಡಿದಳು. ಆದರೆ ಇದರಿಂದ ಅವಳು ಮುಂದೆ ಆರ್ಥಿಕವಾಗಿ ಸಬಲರಾದಳು. ಈ ಕಥೆ ನಿಮಗೆ ಹೇಗನಿಸಿತು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.